ಇಸ್ರೇಲಿಂದ ದಾಳಿ ಮುಂದುವರೆದಿದೆ. ಇರಾನ್ ಸೇನಾ ನೆಲೆಗಳ ಮೇಲೆ ಇಸ್ರೇಲ್ ಸೇನೆ ದಾಳಿ ಮಾಡಿದೆ. ಟೆಹರಾನ್ನಲ್ಲಿರುವಂತಹ ಸೇನಾ ನೆಲೆ ಮೇಲೆ ಇಸ್ರೇಲ್ ಅಟ್ಯಾಕ್ ಮಾಡಿದೆ. ನಿರಂತರವಾಗಿ ಮತ್ತೆ ಅಟ್ಯಾಕ್ ಆಗ್ತಾ ಇದೆ ಇರಾನ್ ಮೇಲೆ. ಇದು ಬಹುದೊಡ್ಡ ದಾಳಿ. ಸೇನಾ ನೆಲೆಗಳನ್ನು ಗುರಿಯಾಗಿಸಿಕೊಂಡು ಅಟ್ಯಾಕ್ ಅನ್ನ ಮಾಡಿದೆ. ಅದು ಟೆಹರಾನ್ ಟಾರ್ಗೆಟ್ ಮಾಡಲಾಗಿದೆ. ಇಲ್ಲಿ ಜನವಸತಿ ಕಟ್ಟಡಗಳನ್ನು ಕೂಡ ಟಾರ್ಗೆಟ್ ಮಾಡಿತ್ತು. ಈಗ ಮಿಲಿಟರಿ ಶಕ್ತಿಯನ್ನು ಕಂಪ್ಲೀಟಾಗಿ ಹೊಡೆದಾಕೋದು. ಯಾಕೆಂದರೆ ಒಂದು ದೇಶಕ್ಕೆ ಬಲ ಅಂತ ಹೇಳಿದ್ರೆ ಅದು ಮಿಲಿಟರಿ ಅಂತ ಹೇಳ್ಬೋದು. ಹಾಗಾಗಿ ಅವರು ಸೇನಾ ಕ್ಯಾಂಪ್ಗಳನ್ನು ಗುರಿಯಾಗಿಸಿಕೊಂಡು ದಾಳಿ ಮಾಡ್ತಾ ಇದ್ದಾರೆ. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀವಿ. ದಟ್ಟವಾದಂತಹ ಬೆಂಕಿಯ ಜ್ವಾಲೆ, ದಟ್ಟವಾದಂಥ ಹೊಗೆ ಆವರಿಸಿದೆ. ಕಂಪ್ಲೀಟಾಗಿ ಸುಟ್ಟು ಬೂದಿಯಾಗಿಬಿಟ್ಟಿದೆ ಇರಾನ್ನ ಸೇನಾ ನೆಲೆಗಳು, ಏರ್ ಬೇಸ್ ಕ್ಯಾಂಪ್ಗಳು. ಹಾಗಾಗಿನೇ ಅದನ್ನು ಹಂತ ಹಂತವಾಗಿ ಹೊಡೆದು ಹಾಕ್ತಾ ಬಂದರೆ ಕಂಪ್ಲೀಟಾಗಿ ಆ ದೇಶದ ಒಂದು ಶಕ್ತಿಯನ್ನು ಕುಂದಿಸ್ಬೋದು ಅಂಥೇಳಿ ಇಸ್ರೇಲ್ ಪ್ಲ್ಯಾನ್ ಮಾಡಿಕೊಂಡಿದೆ. ಇರಾನ್ನವರು ಇದಕ್ಕೆ ಹೇಗೆ ಪ್ರತ್ಯುತ್ತರವನ್ನು ಕೊಡ್ತಾರೆ ಅನ್ನೋದು ಗೊತ್ತಾಗಬೇಕಾಗತ್ತೆ. ಯಾವ ರೀತಿ ಪ್ರತಿದಾಳಿಯನ್ನು ಮಾಡ್ತಾರೆ ಅಂಥೇಳಿ. ಇರಾನ್ ಕೂಡ ಸುಮ್ಮನೆ ಕೂತಿಲ್ಲ. ಅಮೇರಿಕದ ಸೇನಾ ನೆಲೆಗಳನ್ನು ಗುರಿಯಾಗಿಸಿಕೊಂಡು ಕತಾರ್, ಕುವೈತ್, UAE, ದುಬೈ ಇಲ್ಲೆಲ್ಲ ಕೂಡ ದಾಳಿಯನ್ನು ಮಾಡ್ತಾನೇ ಇದೆ. ಆದರೆ ಇಸ್ರೇಲ್ ತಣ್ಣಗಾಯಿತು ಅಂತ ಅಂದ್ಕೊಂಡಿದ್ವಿ, ಆದರೆ ಮತ್ತೆ ಆರಂಭ ಮಾಡಿದೆ. ಕ್ಷಿಪಣಿಗಳನ್ನು ಬಿಡ್ತಾ ಇದೆ. ಮತ್ತು ಎಷ್ಟು ಸೈನಿಕರು ಸತ್ತೋಗಿದ್ದಾರೆ ಅದರ ವರದಿಗಳಿನ್ನೂ ಬರಬೇಕು. ಆದರೆ ಸೇನಾ ಕ್ಯಾಂಪ್ಗಳು ಇಲ್ಲಿ ಟಾರ್ಗೆಟ್ ಆಗಿದ್ದಾವೆ. ಅವರ ಶಕ್ತಿಯನ್ನು ಕ್ಷೀಣಿಸುವಂಥ ಕೆಲಸ ಇಸ್ರೇಲ್ ಮಾಡ್ತಾ ಇದೆ. ಇರಾನ್ ಕೂಡ ಏನು ಸಾಮಾನ್ಯವಾದಂತಹ ಮಿಲಿಟರಿ ಶಕ್ತಿಯನ್ನು ಹೊಂದಿಲ್ಲ. ಸುಮಾರು 6 ಲಕ್ಷಕ್ಕಿಂತ ಹೆಚ್ಚು ಸೈನಿಕರನ್ನು ಹೊಂದಿರುವಂಥ ದೇಶ ಅದು. ಅವರಲ್ಲೂ ಕೂಡ ಶಸ್ತ್ರಾಸ್ತ್ರಗಳು ಭಾರಿ ಪ್ರಮಾಣದಲ್ಲಿದ್ದಾವೆ. 5 ಏರ್ ಜೆಟ್ಗಳಿದ್ದಾವೆ, ಮಿಲಿಟರಿ ಹೆಲಿಕಾಪ್ಟರ್ಗಳಿದ್ದಾವೆ, ಯುದ್ಧ ನೌಕೆಗಳಿದ್ದಾವೆ.